ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾಲಿಂದನು. ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಇವತ್ತು RR ಮತ್ತೆ DC ಇಬ್ಬರಿಗೂ ಕೂಡ ಡೂ ಆರ್ ಡೈ ಮ್ಯಾಚ್ನೇ. ಯಾಕೆಂದ್ರೆ ಯಾರು ಸೋತ್ರು ಕೂಡ ಎಲಿಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ರಾಜಸ್ಥಾನ್ಗಿನ ಚಾನ್ಸ್ ಇರುತ್ತೆ, ಬಟ್ ಅವ್ರು ಕೂಡ ಗೆಲ್ಲಬೇಕಂತ ಕಾಯ್ತಾ ಇರ್ತಾರೆ. ಮೇನ್ ಆಗಿ DC ಅಂತ ತಗೊಂಡಾಗ ಈ ಮ್ಯಾಚ್ ಏನಾದ್ರು ಸೋತ್ರೆ 100% ಅವರು ಈ ಸೀಸನ್ ಇಂದ ಎಲಿಮಿನೇಟ್ ಆಗೋದಂತೂ ಗ್ಯಾರಂಟಿ. ಅಲ್ಲ, ಪ್ಲೇ ಆಫ್ಗೆ ಬರೋ ಚಾನ್ಸಸ್ ಇಲ್ಲ ಅಂತ ಅನ್ಸುತ್ತೆ. ಬಟ್ ಈ ಮ್ಯಾಚ್ ಗೆದ್ರೆ ಇನ್ನು ಅಲೈವ್ ಆಗಿರ್ತಾರೆ. ಇನ್ನೂ ಚಾನ್ಸಸ್ ಇರುತ್ತಪ್ಪ, ಮೇಲೆಗಡೆ ಏನಾದ್ರು ಸೋತ್ರೆ ನಾವು ಎಂಟ್ರಿ ಕೊಡ್ಬೋದು ಅನ್ನೋ ಒಂದು ಹೋಪ್ ಆದ್ರೂ ಇರುತ್ತೆ. ಬಟ್ ಮ್ಯಾಚ್ ಗೆಲ್ಲೇಬೇಕು. ಮ್ಯಾಚ್ ಎಲ್ಲಾಗುತ್ತೆ, ಏನಾಗುತ್ತೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ನೀವು ಕೂಡ ಖಂಡಿತವಾಗ್ಲೂ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ಆಗಿ ಪ್ರಿಡಿಕ್ಟ್ ಮಾಡಿ ಯಾರು ಗೆಲ್ತಾರೆ ಅಂತ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರುತ್ತೆ. ಯಾಕಂದ್ರೆ ಮ್ಯಾಚ್ ವಿನ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ. ಇಂಥವ್ರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರು, ಇಂಥವ್ರು ಕರೆಕ್ಟಾಗಿ ಕಮೆಂಟ್ ಮಾಡಿದ್ರು ವಿನ್ ಆಗ್ತಾರಂತ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಮ್ಯಾಚ್ ಎಲ್ಲಾಗುತ್ತಪ್ಪ ಅಂತ ಕೇಳೋದಾದ್ರೆ ಡೆಲ್ಲಿಲಿ ಮ್ಯಾಚ್ ಆಗುತ್ತೆ. ಇದು ಡೆಲ್ಲಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಡೆಲ್ಲಿನೇ ವಿನ್ ಆಗುತ್ತಂತ ನನ್ನ ಪ್ರಿಡಿಕ್ಷನ್ ಮಾಡ್ತೀನಿ. ಮತ್ತೆ ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಮಿಸ್ ಮಾಡ್ದೇನೆ ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರಬೇಕಂದ್ರೆ, ಸರಿನಾ? ಇನ್ನು ಮೇನ್ ಆಗಿ ನಾನು ಹೇಳಿದೆ ಡೆಲ್ಲಿಲಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಅಲ್ಲಿ ಡೆಲ್ಲಿ ಯಾವ ರೀತಿ ಅಂದ್ರೆ ಮ್ಯಾಚ್ ಅಲ್ಲಿ ಗ್ರೌಂಡು ಎಲ್ಲ ಆಡಿರೋ ಮ್ಯಾಚ್ ಎಲ್ಲ ಕೂಡ 220 200 ಮೇಲೇನೆ ಸ್ಕೋರ್ ಹೋಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮ್ಯಾಚ್ ಕೂಡ ಚೇಂಜಿಂಗ್ ಆಗಿ ಗೆದ್ದಿದೆ. ಆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಇವತ್ತು ಕೂಡ ಚೇಂಜಿಂಗ್ ಮಾಡೋ ಸಾಧ್ಯತೆ ತುಂಬಾನೇ ಇರುತ್ತೆ. ಬಟ್ ಪ್ರಿಡಿಕ್ಷನ್ ಮಾತ್ರ ಡೆಲ್ಲಿನೇ ಗುರು, ಖಂಡಿತವಾಗ್ಲು. ಸರ್, ಇನ್ನು ರಾಜಸ್ಥಾನ ತಗೊಂಡಾಗ ರಾಜಸ್ಥಾನದವರು ಲಾಸ್ಟ್ ಮ್ಯಾಚ್ ಎಲ್ಲ ಸೋತಿದ್ರು. ಖಂಡಿತವಾಗ್ಲು ಅವ್ರು ಕೂಡ ಪ್ಲೇಯರ್ಸ್ಗೆ ಎಂಟ್ರಿ ಕೊಡ್ಬೇಕಂದ್ರೆ ಗೆಲ್ಲೇಬೇಕಾಗಿರೋ ಮ್ಯಾಚ್ ಇದು. ಗೆಲ್ಲಿಲ್ಲ ಅಂದ್ರೆ 100% ಅವ್ರು ಕೂಡ ಸ್ವಲ್ಪ ಮನೆಗೆ ಹೋಗೋ ಚಾನ್ಸಸ್ ಹತ್ತರನೇ ಬಂದಿರುತ್ತೆ. ಯಾಕಂದ್ರೆ ವಿನ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಸೋತ್ಬಿಟ್ರೆ ಕಂಟಿನ್ಯೂಸ್ ಸೋತ್ಬಿಡ್ತಾರೆ, ಗೆದ್ಬಿಟ್ರೆ ಕಂಟಿನ್ಯೂಸ್ ಗೆದ್ಬಿಡ್ತಾರೆ. ನೋಡ್ತಾರೆ ಪಂಜಾಬ್ ನೋಡ್ತಾರಲ್ಲ, ಆ ರೀತಿ ಆಗುತ್ತೆ ಅಂತ ಅನಿಸ್ತಾ ಇದೆ. ವಾಟ್ ಎಕ್ಸ್ಪೆಕ್ಟ್ ಪಿಚ್ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಇಟ್ಸ್ ಅ ಸೆಂಟರ್ ಆಫ್ ದ ವಿಕೆಟ್, ಆಲ್ರೆಡಿ ಸ್ಮಾಲ್ ಗ್ರೌಂಡ್. ಡೆಲ್ಲಿ ಹ್ಯಾಸ್ ಬಿನ್ ಅನ್ಪ್ರಿಡಿಕ್ಟಬಲ್ ಹೇರ್. ಇಟ್ಸ್ ಸೇಮ್ ಟ್ರ್ಯಾಕ್ ನಿಯರ್ಲಿ ಚೇಂಜ್ ಡೌನ್ ಟು 10. ಆಲ್ಮೋಸ್ಟ್ ಇದೇ ಗ್ರೌಂಡ್ ಅಲ್ಲಿ ಕೂಡ 210 ಚೇಂಜ್ ಮಾಡಿದ್ದಾರೆ. 75 ರನ್ಗೆ ಆಲ್ ಔಟ್ ಆಗಿದ್ದಾರೆ. ಯಾರು ಗೊತ್ತಾ? ಅದೇ ನಮ್ಮ ಡೆಲ್ಲಿ ಅವರೇ, ನಮ್ಮ RCB ಮೇಲೆ ಔಟ್ ಆಗಿದ್ರು. 75 ಆಲ್ ಔಟ್ ಆಗಿದ್ರಲ್ಲ, ಅದೇ ಪಿಚ್ ಅಲ್ಲಿ ಇವತ್ತು ಆಡ್ತಾರಂತೆ. ಖಂಡಿತವಾಗ್ಲೂ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಈ ಪಿಚ್ ನ ಡೆಲ್ಲಿ ಅವ್ರಿಗಂತ ಹೇಳ್ತಾ ಇದ್ದಾರೆ. ಇದೇ ಪಿಚ್ ಅಲ್ಲೇ 210 ರನ್ ಚೇಂಜ್ ಮಾಡಿದ್ದಾರೆ. ಇದೇ ಪಿಚ್ ಅಲ್ಲಿ 75 ರನ್ಗೆ ಆಲ್ ಔಟ್ ಆಗಿದ್ದಾರೆ. ಬಟ್ ನಮ್ಮ RCB ಮೇಲೆ ಆ ಕಾರಣಕ್ಕೆ ಔಟ್ ಆಗಿದ್ದಾರೆ. ಬೇರೆ ಟೀಮ್ ಆಗಿದ್ರೆ ಆರಾಮಾಗಿ ಆಡ್ತಾ ಇದ್ರು. ಬಟ್ ಇಲ್ಲಿ ಕೂಡ ಚೇಂಜಿಂಗ್ ಆಗೋ ಸಾಧ್ಯತೆ ತುಂಬಾನೇ ಇರುತ್ತೆ ಖಂಡಿತವಾಗ್ಲು, ಸರಿನಾ? ಹೆಡ್ ಟು ಹೆಡ್ ತಗೊಂಡಾಗ ಆಲ್ಮೋಸ್ಟ್ ಅಲ್ಲಿ 30 ಮ್ಯಾಚ್ ಅಲ್ಲಿ ಇಬ್ರು ಕೂಡ ಸೇಮ್ ಇದ್ದಾರೆ. ಲಾಸ್ಟ್ 7 ಅಲ್ಲಿ ಮಾತ್ರ 7 ಮ್ಯಾಚ್ ಡೆಲ್ಲಿ ಗೆದ್ದಿದ್ದಾರೆ, 3 ಮ್ಯಾಚ್ ಮಾತ್ರನೇ RR ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ KL ರಾಹುಲ್, ಅಭಿಷೇಕ್ ಫೋರೆಲ್ ಆಡ್ತಾರೆ. ಇವತ್ತು ಮ್ಯಾಚ್ ಚೇಂಜ್ ಮಾಡೋ ಸಾಧ್ಯತೆ ಇದೆ ಖಂಡಿತವಾಗ್ಲು. ನಿತೀಶ್ ರಾಣಾ ಬರ್ಬೋದು. ಸ್ಟಬ್ಸ್, ಡೇವಿಡ್ ಮಿಲ್ಲರ್, ಅಕ್ಷರ್ ಪಟೇಲ್, ಅಶುತೋಷ್ ಶರ್ಮಾ, ಮಾಧವ್ ತಿವಾರಿ, ಮುಖೇಶ್ ಕುಮಾರ್, ನಬಿ ದರ್, ಮಿಚೆಲ್ ಸ್ಟಾರ್ಕ್, ನಿಂಗೇಡಿ. ಬೌಲಿಂಗ್ ಪರವಾಗಿಲ್ಲ, ಚೆನ್ನಾಗಿದೆ. ಇವತ್ತು ನೋಡೋಣ ಏನ್ ಮಾಡ್ತಾರಂತ. ಗೆಲ್ಬಹುದು ಅಂತ ಅನಿಸ್ತಾ ಇದೆ ಡೆಲ್ಲಿ ಅವರು. ಅದೇ ರೀತಿಯಾಗಿ ರಾಜಸ್ಥಾನ ಅಂತ ತಗೊಂಡ್ರೆ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೋಯ್ಸಾಲ್, ಧ್ರುವ್ ಜುರೆಲ್, ರಿಯಾನ್ ಪರಾಗ್, ಶಿವಮನ್ ಇಟ್ಮೇರ್, ಡೆವೆನ್ ಪರೋರಿಯಾ, ರವೀಂದ್ರ ಜಡೇಜಾ, ಶುಭ್ಮನ್ ದುಬೆ, ಧನುಷ್ ಅನಂಕ, ಜೋಫರ್ ಆರ್ಚರ್, ತುಷಾರ್ ದೇಶಪಾಂಡೆ, ಬ್ರಿಜೇಶ್ ಶರ್ಮಾ. ಇವತ್ತು ರಿಯಾನ್ ಪರಾಗ್ ಅವರು ಆಡುವ ಸಾಧ್ಯತೆ ಇದೆ. ಕ್ಯಾಪ್ಟನ್ ಆಗಿ ಆಡ್ತಾರೆ. ಲಾಸ್ಟ್ ಮ್ಯಾಚ್ ಜೈಸ್ವಾಲ್ ಅವರು ಆಡಿದ್ರು, ಕ್ಯಾಪ್ಟನ್ ಆಗಿ ಸೋತಿದ್ರು. ಬಟ್ ಈ ಮ್ಯಾಚ್ಗೆ ರಿಟರ್ನ್ ಆಗಿದ್ದಾರೆ ಅಂತ ಹೇಳ್ಬೋದು. ರಿಯಾನ್ ಪರಾಗ್ ಅವರು ಆದ ಕಾರಣ ಒಳ್ಳೆ ಟೀಮ್ ಇದೆ. ಈ ಕಡೆ ಸೂರ್ಯವಂಶಿ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, ಒಳ್ಳೆ ಸ್ಟಾಂಡಿಂಗ್ ಕೊಡ್ತಾರೆ. ಧ್ರುವಲ್ ಚೆನ್ನಾಗಿ ಆಡ್ತಾರೆ. ಅದರ ಫೆರಾರಿಯಾ, ಜಡೇಜಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಮತ್ತೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಮಿಸ್ ಮಾಡ್ದೇ ಬರುತ್ತೆ. ಬಟ್ ಇವ್ರು ನನ್ನ ಪ್ರಕಾರ ಏನಂದ್ರೆ ಇವತ್ತು ಡೆಲ್ಲಿ ವಿನ್ ಆಗ್ಬಹುದು ಅಂತ ಅನಿಸ್ತಾ ಇದೆ. ರಾಜಸ್ಥಾನಿಗೆ ಮತ್ತೆ ಬರುತ್ತೆ, ಕಾಟ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.